ಈಗ? ಏನು? ನೀನು ಅಲ್ಲಿ ಇರುವೆ, ನಾನು ಇಲ್ಲಿ ಇರುವೆ. ಅದನ್ನು ಬೇರೆ ಬೇರೆ ಮಾಡಬೇಡ, ಅನರ್ಥವಾಗುತ್ತದೆ. ಈಗ ಅರ್ಥ ಆಯ್ತು. ಏನು? ಆ ಎರಡು ಇರುವೆ ಬೇರೆ ಬೇರೆ ಮಾಡುವುದು ಬೇಡ, ಒಟ್ಟಿಗೆ ಇರ್ಲಿ ಅಂತ. ಹಾಗಲ್ಲ, ಸರಿಯಾಗಿ ಕೇಳು. ಇಲ್ಲಿ ಇರುವ ನಾನು ಅಪ್ಪ, ಅಲ್ಲಿ ಇರುವ ನೀನು ಮಗ. ಅಲ್ಲಿರುವ ನೀನು ಅಪ್ಪ. ಅಪ್ಪ ಹೌದು, ನೀನು ಅಪ್ಪ. ಹೌದು, ನಾನು ಮಗ. ಮಗ. ಇಲ್ಲಿರುವ ನಾನು ಮಗ. ಅಪ್ಪ ಮಗ. ಏನು? ಏನಾಯ್ತು ಈಗ? ನಾನು ಅಪ್ಪ. ಯಾರು ಹೇಳಿದ್ದು? ನೀನು ಮಗ. ಯಾರು ಹೇಳಿದ್ದು? ನೀನು ಹೇಳಿದ್ದಲ್ವಾ ಇಲ್ಲಿರುವುದು ಅಪ್ಪ. ನಿನ್ನಗೆ ಅಪ್ಪ ಯಾರು ಮಗ ಯಾರು ಅಂತ ಅರ್ಥವಿಸಬೇಕಲ್ಲ, ಅದಕ್ಕೆ ಹೇಳಿದ್ದು. ಎಲ್ಲಿದ್ದರೂ ನಾನೇ ಅಪ್ಪ. ಈಗ ನಾನು ಅಲ್ಲಿ ನಿಂತರೂ ನಾನೇ ಮಗ, ಇಲ್ಲಿ ನಿಂತರೂ ನಾನೇ ಮಗ, ನಾನೇ ಅಪ್ಪ ಆಗುದು. ಹಾಗಾದ್ರೆ ನಾನಪ್ಪ ಆಗುವುದು ಯಾವಾಗ? ಅದಕ್ಕೆ ಕಾಲ ಉಂಟಯ್ಯ, ನೀನು ಹುಟ್ಟಿದ್ದಷ್ಟೇ ಈಗ. ಹಾಗಾದ್ರೆ ಅದು ಬೇಡ, ಇಲ್ಲಿಗೆ ಮಾಡಿ. ನಿನ್ನ ಪ್ರಶ್ನೆ ಮುಗಿಯಿತಾ? ಇಲ್ಲ, ಇನ್ನೂ ಉಂಟಾ? ನೀನಪ್ಪ, ನಾನು ಮಗ. ಮೇಲೆ ಕೆಳಗೆ ನೋಡು. ಅದು ಎಂತದ್ದು? ಎಂತದು? ಅದು ಅವಳು ನಿನಗೆ ಅಮ್ಮ. ಹೌದಾ? ನಿನಗೆ ಅಮ್ಮನ ಅವಳು? ನನಗಲ್ಲ, ನಿನಗೆ ಅವಳು ಅಮ್ಮ. ನನಗೆ ಅಮ್ಮ? ಹೌದು. ಮತ್ತೆ ನಿನಗೆ ಹೆಂಡತಿ. ಏನು ನೀನು ಹುಡುಕುದೇನು? ಎಂತ ಹುಡುಕುದು? ಮತ್ತೆ ನನಗೆಲ್ಲಿ ಉಂಟು ಆ ಹೆಂಡತಿ? ಪುಣ್ಯಾತ್ಮ, ಅದಕ್ಕೆಲ್ಲ ಕಾಲ ಉಂಟಯ್ಯ. ಆ ಕಾಲ ಬಂದಾಗ ನಿನಗೆ ಕೂಡ ಹೆಂಡತಿ ಬರುತ್ತದೆ. ಹೌದಾ? ಹೌದು. ಅವಳು ಅಮ್ಮ, ನೀನಪ್ಪ. ಹೌದು, ನನ್ನ ಮಗ. ನಾವು ಮೂವರು ಮಾತ್ರವಲ್ಲ ಇಲ್ಲಿರುವುದು, ತುಂಬಾ ಜನ ಇದ್ದಾರೆ, ಬಹಳಷ್ಟು ಮಂದಿ ಇದ್ದಾರೆ. ಅಬ್ಬಬ್ಬಾ, ಏನು ಜನ, ಏನು ಜನ! ಇಷ್ಟರವರೆಗೆ ನೀನು ನೋಡಿದ್ದೇ ಇಲ್ಲ. ನೋಡ್ಲೇ ಇಲ್ಲ. ಎಷ್ಟು ಮಂದಿ ಇದ್ದಾರೆ. ಹೌದು. ಏನು ಯಾರಪ್ಪ ಇವರೇ? ಎಲ್ಲರೂ ನನ್ನ ಮಕ್ಕಳೇ. ಹೌದಾ? ಹೌದು. ಎಲ್ಲ ನಿನ್ನ ಮಕ್ಕಳು? ಎಲ್ಲರೂ ನನ್ನ ಮಕ್ಕಳು. ಅಪ್ಪ, ಏನು ಪ್ರಶ್ನೆಯ ಮೇಲೆ ಪ್ರಶ್ನೆ ಮೂಡುವುದು. ಏನು ಇಲ್ಲಿರುವವರನ್ನು ಕಂಡಾಗ ಪುಟಬಾಲ್. ಏನು ಪುಟಬಾಲ? ಪುಟ್ಟಬಾಲಕ. ನನ್ನ
ಗಮನ ಸೆಳೆಯುವುದಕ್ಕೆ ಕಾರಣ ಏನು? ಚಿಕ್ಕ ಬಾಲಕನಾದರೂ ಅವನಿಗೆ ಇರುವ ಹೆಚ್ಚಿನದ್ದಾದ ತಲೆ, ಹ. ಆರು ಮೊಗ. ಹ. ಯಾರಪ್ಪ ಅವನು? ಅವನೇ ಹುಟ್ಟಿದೇಳು ದಿವಸದಲ್ಲಿ ಘೋರ ತಾರಕಾಸುರನ ಕೊಂದ ಹ. ತಾರಕಾರಿ. ಓ, ಇವ ತರಕಾರಿಯಾ? ತಾರಕಾರಿ. ಷಣ್ಮುಗ, ಷಣ್ಮುಗ, ಆರ್ಮುಗ, ಆರ್ಮುಗ, ಗುಹ ಗುಹ ಎಲ್ಲವೂ ಅವನ ಹೆಸರೇ. ಅವನು ನಿನಗೆ ಅಣ್ಣ. ಅಣ್ಣ, ನಿನಗೆ ಅಣ್ಣ. ಓ ಷಣ್ಮುಖಣ್ಣ, ನಮಸ್ಕಾರ. ಹೇಗಿದ್ದೀರಿ? ಏಪ ಅಪ್ಪ, ಏಪ ಅಪ್ಪ. ಅಪ್ಪ, ಏನು? ಓ ಅಲ್ಲಿ ಹ. ದೂರದಲ್ಲಿ ಹ. ನನ್ನಂತ ಲಕ್ಷ್ಯವನ್ನೇ ಹರಿಸದೆ ಹ. ಇರುವಂತಹ ಘೋರ ಕಾಯದವ ಹ. ಮಾತ್ರವಲ್ಲ, ಅವನಿಗೆ ಎಷ್ಟಪ್ಪ ಅದು ತಾಯಿ? ಸಹಸ್ರಬಾಹು. ಯಾರಪ್ಪ ಅವನು? ಅವನೇ ದಕ್ಷ ಮಖಧ್ವಂಸಿ, ಆ. ವೀರಭದ್ರ, ಆಹಾ. ವೀರೇಶ. ಓಹೋ, ಹ. ವೀರೇಶ. ಹ. ಸ್ವಲ್ಪ ನನ್ನ ಹಾಗೆ ಹ. ದೀರ್ಘ ದೇಹ, ಹ. ಕಣ್ಣು ಕೆಂಪು. ಹ. ಎಂತದಕ್ಕೆ ಅವನಿಗೆ ಕಣ್ಣು ಕೆಂಪಗಾಗುವಾಗ? ಹ. ಇರ್ಲಿ, ಇವನು ನನಗೆ ಅಣ್ಣ. ಓ ವೀರೇಶಣ್ಣ, ವೀರಣ್ಣ, ನಮಸ್ಕಾರ. ಏನಾಯ್ತು? ಇನ್ನು ಯಾರ ಪರಿಚಯ ಆಗಬೇಕು? ಅಮ್ಮ, ಏನು? ಅದೆಂತದಪ್ಪ ತಲೆಯಲ್ಲಿ ಎರಡು ಹೆಚ್ಚಿನದ್ದು? ಕೋಡು. ನನಗೆಲ್ಲಿಂಟು ಆ ಕೋಡು? ನಿನಗೆ ಬೇಡದು. ಹ? ಯಾರಿಗೆ ಬೇಕು ಅವರಿಗೆ ಇದ್ದರೆ ಮಾತ್ರ ನೋಡುವುದು. ಯಾರಪ್ಪ ಅವನು? ಅವನೇ ನನ್ನ ವಾಹನ ನಂದಿ. ಏನಂದಿ? ನಂದಿ. ನಂದಿ ನಿನ್ನ ವಾಹನವ? ನನ್ನ ವಾಹನ. ಹಾಗಾದ್ರೆ ನಾನು ಒಮ್ಮೆಯೇ ಅದು ನಿನಗೆ ಇರುವುದಲ್ಲ ವಾಹನ, ನನಗೆ ಮಾತ್ರ. ಹೌದು, ಹೌದು. ನಿನಗೆ ಇಟ್ಟು ಹಾಗೆ. ನಾನು ಬೇರೆ ನೋಡ್ತೀನಿ. ನಿನಗೆ ಅದಕ್ಕೆ ಮಾಡುವ. ಏನಾಯ್ತು? ಅಪ್ಪ, ಏನು? ಎಂತದಪ್ಪ ಇದು? ಏನು? ಉದ್ದ ಮೂಗು, ಹ. ಮರದ ಗಲದ ಕಿವಿ, ಹ. ದೊಡ್ಡ ಹೊಟ್ಟೆ, ಹ. ಸಣ್ಣ ಸಣ್ಣ ಕೈಕಾಲು. ಯಾರಪ್ಪ ಇವನು? ಅವನೇ ಗಜಮುಖದವ ಗಣಪ. ಗಣಪ. ನಿನಗೆ ಅಣ್ಣ. ಗಣಪಣ್ಣ, ನಮಸ್ಕಾರ. ಯಾರು? ಏನು? ಅಮ್ಮ, ಏನು? ಎಲ್ಲ ನೋಡುವುದು ನಮ್ಮದೆಲ್ಲ ರೋಮ ಕೆಳಗೆ, ಹ. ಅವನದ್ದು ಮಾತ್ರ ರೋಮ ಮೇಲ್ಮುಖ. ಯಾರಪ್ಪ ಅವನು? ಅವನೇ ಊರ್ಧ್ವಕೇಶಿ. ಹಾಗಾಗಿ ಅವನ ರೋಮಗಳೆಲ್ಲ ಮೇಲ್ಮುಖ. ಮೇಲ್ಮುಖ. ಅದಕ್ಕಾಗಿ ಅವನಿಗೆ ಹೆಸರು. ಮತ್ತೆ ಇವ ಯಾರು? ಆಗದಿಂದ ನೋಡಿ ನನಗೆ ಭಂಗಿ, ಭೃಂಗಿ, ಭೃಂಗಿ. ಮತ್ತೆ ಇವ ಭೃಗುಟಿ. ಓದಾವ. ಎಲ್ಲರೂ ನನ್ನ ಮಕ್ಕಳೇ, ನನಗೆ ಅಣ್ಣಂದಿರು. ಈಗ ಗೊತ್ತಾಯ್ತು. ಏನು? ಇವರಿಗೆಲ್ಲ ಒಂದೊಂದು ಹೆಸರು. ಹಾಗೆಯೇ ಹ. ನನಗೆ ಹೆಸರು ಮಗ, ಹ. ನಿನಗೆ ಹೆಸರು ಅಪ್ಪ, ಅವಳಿಗೆ ಹೆಸರು ಅಮ್ಮ. ಹಾಗಲ್ಲ, ನಮಗೂ ನಾನು ಹೆಸರು. ಎಷ್ಟು ಬುದ್ಧಿವಂತ ನೋಡಿದೆಯಾ ಅಪ್ಪ? ನನಗೂ ಹೆಸರುಂಟು, ಬೇರೆ? ಅಮ್ಮನಿಗೂ ಹೆಸರುಂಟು. ಹೆಸರುಂಟ? ಹೌದು. ಮತ್ತೆ ಅಪ್ಪ ಎನ್ನುವುದು ಹೆಸರಲ್ವಾ? ಅದು ಹೆಸರಲ್ಲ, ಅದು ಸಂಬಂಧ. ಹೆಸರುಂಟ? ಹೌದು. ಏನಪ್ಪ? ಶಿವ, ಮೃತ್ಯುಂಜಯ, 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 ಮಹಾದೇವ, ಮಹಾದೇವ, ಚಂದ್ರಶೇಖರ, ಚಂದ್ರ ಶೇಖರ. ಅದು ಶೇಖರ ಬೇಕಾ? ಇಲ್ಲದಿದ್ದರೆ ಆಗುದಿಲ್ಲ. ಅದು ಬೇಕೆ. ಸದಾಶಿವ, ಸದಾಶಿವ, ಗಂಗಾಧರ, ಗಂಗಾಧರ ಎಲ್ಲವೂ ನನ್ನ ಹೆಸರೇ. ಹೌದಾ? ಹೌದು. ಹಾಗಾದ್ರೆ ಅಮ್ಮನಿಗೆ ಅವಳಿಗೂ ಹೆಸರುಂಟು. ಏನು? ಶಿವಾನಿ, ಶಿವಾನಿ, ಗಿರಿಜೆ, ಗಿರಿಜೆ, ಪಾರ್ವತಿ, 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 ಎಲ್ಲವೂ ಅವಳ ಹೆಸರು. ಮತ್ತೆ ಇದು ಎಂತದ್ದು? ಇದು ಕೈಲಾಸ. ಓ, ಕೈ ಸಾಲವ? ಕೈಲಾಸ. ಕೈಲಾಸ. ಹ. ಇಲ್ಲಿ ಇರುವ ನೀನು ಶಿವ, ಇದು ಕೈಲಾಸ. ಇವರಿಗೆಲ್ಲ ಪ್ರತ್ಯೇಕವಾಗಿ ಹೆಸರುಂಟು. ಹ. ಒಬ್ಬನಿಗೆ ಹೇಳುವುದಕ್ಕೆ ನನಗೆ ನೆನಪಾಗುವುದಿಲ್ಲ.
ಇದು ನಿನ್ನದೇ ಹೆಸರೆಂತಂದು ಹೇಳಿದಪ್ಪ. ರಂಗಿ. ಅವನಿಗೆ ನೆನಪುಂಟ ನೋಡಿದ್ದು ನನಗೆ ನೆನಪಾಗುದಿಲ್ಲ ಅಂತ ಅಷ್ಟು ಹೆಸರು. ಹಾಗಾದ್ರೆ ನನಗೆ ಆಗಿಲ್ಲಪ್ಪ ಹೆಸರು. ಈಗ ನಿನಗೂ ಹೆಸರು ಬೇಕಾ? ನಿನಗೆ ಹೆಸರು ಕಂದ ಮುಂದೆ ಭಸ್ಮಾಸುರನೆಂದು ಮುಂದೆ ಭಸ್ಮಾಸುರನು ಎಂದು ರಂಜಿಸಿನುತ್ತ ಶೇಖರ ಪೀಡನಾಡು ದಾನವನುಂದ ಕಂದ ಹೀಗೆ ಬಾ, ಹೀಗೆ ಬಾ. ಕಾಲಿಗೆ ಕಾಲಿ ಅಮ್ಮನಿಗೆ ಕಾಲಿ. ಕಾಲೀಗ ಇದು ಹೊಟ್ಟೆ ಈಗ ತುಂಬಿದ್ದಷ್ಟೇ, ಮತ್ತೆ ನೋಡು. ಅಲ್ಲ, ನಿನಗೆ ಕರೆಯುವುದಕ್ಕೆ ಒಂದು ಹೆಸರು ಬೇಕೇ ಬೇಕು. ಹೆಸರು ಬೇಕು. ಗಿರಿಜೆ, ಸ್ವಾಮಿ. ಇವನಿಗೆ ಏನು ಹೆಸರಾದೀತು? ಇವನ ಹುಟ್ಟಿನೊಂದಿಗೂ ಅದು ಸಂಬಂಧವಿರಬೇಕು. ಕಲ್ಲಿನಿಂದ ಹುಟ್ಟಿದ ಇವನಿಗೆ ಕಲ್ಲಪ್ಪ ಆದಿತು. ಆದೀತ ಹೆಸರು? ಗುಂಡಮ್ಮನ ಮಗ ಕಲ್ಲಪ್ಪ. ಗುಂಡು ಗುಂಡು ಗುಂಡಮ್ಮ. ಹಾಗೆ ಬೇಡ, ಅವನ ಸ್ವಭಾವಕ್ಕೂ ಅದು ಹೊಂದಿಕೆ ಆಗಿರಬೇಕು. ಏನಾದೀತು? ಇವ ಹುಟ್ಟಿದ್ದು ಯಾವುದರಿಂದ? ಭಸ್ಮದಿಂದ. ಅವನು ಬರುವಾಗ ನೋಡಿದೆ ಅವನ ಹಟ್ಟಹಾಸ, ಹೌದು ಸ್ವಾಮಿ. ಹಸುರರ ಸ್ವಭಾವ. ಹೌದು. ಹಾಗಿದ್ದರೆ ಅದನ್ನು ಎರಡನ್ನು ಜೋಡಿಸಿದರೆ ಒಂದು ಒಳ್ಳೆಯ ಹೆಸರಲ್ಲವೇ? ಯಾವುದದು ಸ್ವಾಮಿ? ಆದೀತಲ್ಲ ಹಾ, ಮಗನೇ, ಇನ್ನು ಮುಂದಕ್ಕೆ ನೀನು ಭಸ್ಮಾಸುರ. ಹೋಗಿ ಬನ್ನಿ ಮಕ್ಕಳೇ, ಶುಭವಾಗಲಿ. ಏನು? ನಾನು ಮತ್ತೆ ಯಾರ ಮೈಗಾದರೂ ಹೋಗುತ್ತಿದ್ದೇನಲ್ಲ, ಯಾಕೆ? ಒಂದು ಒಳ್ಳೆ ಹೆಸರಿಡುತ್ತಿದ್ರು ಏನು? ಹ. ನೀನಿಟ್ಟ ಹೆಸರು ಯಾರಿಗೂ ಸರಿ ಬರಲಿಲ್ಲ ನೋಡು. ಯಾರು ಹೇಳಿ? ಎಲ್ಲ ಎದ್ದು ಹೋದದ್ದಲ್ವ ಅವರು ನನ್ನ ಹೆಸರು ಕೇಳಿದ ಕೂಡಲೇ? ಯಾರು ಒಳ್ಳೆ ಹೇಳಿದ? ಹೆಸರಿಡುವುದಕ್ಕಾಗುದಿಲ್ವೇನೋ ಅಪ್ಪ. ಯಾರು ಹೇಳಿದೆ ನನಗೆ ಅವರು ನಿನ್ನ ಹೆಸರು ಇಷ್ಟವಾಗಲಿಲ್ಲ ಅಂತ ಹೋಗಿದ್ದು? ಮತ್ತೆ ಆಗದಿಂದ ಇದ್ದವರು ಹ. ನನ್ನ ಹೆಸರು ಕೇಳಿದ ಕ್ಷಣ ಎದ್ದು ಹೊರಡುವುದಕ್ಕೇನು ಕಾರಣ? ಅವರಿಗೆ ಅವರದಾದಂತಹ ಕಾರ್ಯಗಳುಂಟು. ಓಹೋ, ಈಗ ಅವರವರು ಅವರವರ ಕಾರ್ಯ ಮಾಡುವುದಕ್ಕೆ ಹೋದದಾ? ಹಾಗಲ್ಲವು. ಮತ್ತೆ? ಕರ್ತವ್ಯ, ಕೆಲಸ. ಗುಹ ದೇವಸೇನಾನಿ, ಗಣಪತಿ ವಿಘ್ನ ವಿನಾಶಕ, ಎಲ್ಲವರು ಅವರವರ ಕರ್ತವ್ಯಗಳಿಗೆ ತೆರಳಿದ್ದಾರೆ. ನೀನ್ಯಾಕೆ ಹೇಳುವುದು ಈಗ? ಎಲ್ಲರಿಗೂ ಒಂದೊಂದು ಉಂಟಲ್ಲ, ಹ, ನನಗೆ ಮತ್ತೆ ಯಾಕಿಲ್ಲ ಅಪ್ಪ? ಏನು ಇಲ್ಲ ನಿನಗೀಗ? ನಾನು ನನ್ನ ಕಾರ್ಯ ಮಾಡುವುದು ಬೇಡವಾ? ಓ, ನಿನಗೆ ಕೆಲಸ ಬೇಕಾ? ಆ, ಇಲ್ಲಿ ಯಾವ ಕೆಲಸಕ್ಕೂ ಅವಕಾಶವೇ ಇಲ್ಲ. ಎಲ್ಲವರಿಗೂ ಕೆಲಸ ಇದ್ದದ್ದು ಕೊಟ್ಟಾಗಿದೆ. ನನಗೆ ಕೆಲಸವಿಲ್ಲ ಇಲ್ಲಿ. ಏನು? ಅಮ್ಮ, ನೀನಾದರೂ ಹೇಳಮ್ಮ. ಏನಾಯ್ತು ಈಗ? ನನಗೆ ಒಂದು ಕೆಲಸ ಕೊಡಿಸುವರೇ ಹೇಳಮ್ಮ. ಭಸ್ಮಾಸುರ, ಆ. ನೀನು ಏನು ಕೆಲಸ ಕೊಟ್ಟರು ಮಾಡುತ್ತೀಯಾ? ನಾನು ಮಾಡಬಲ್ಲೆ. ಮಾಡುತ್ತೀಯಾ? ನಾನು ಬಲ್ಲೆ. ಏನು? ನಾನು ಸಿದ್ಧಪ್ಪ. ನೀನು ಸಿದ್ಧನಿದ್ದಿ. ನಾನು ಯಾವ ಕಾರ್ಯ ಕೊಟ್ಟರೂ ಮಾಡುವುದಕ್ಕೆ. ಹಾಗಿದ್ದರೆ ಇನ್ನು ಮುಂದೆ ಅಮ್ಮ ಮಾಡುವ ಕೆಲಸ ನಿನಗೆ. ಅಮ್ಮ ಮಾಡುವ ಕೆಲಸ ನನಗ? ಏನು? ಅಮ್ಮ ಮಾಡುವ ಕೆಲಸ ನನಗೆ ಅಂತ ಏನು ಅಂತ ಕೇಳು. ಯಾರಿಗೆ ಗೊತ್ತು ಏನು ಅಂತ? ನಾನು ಭಸ್ಮಭೂಷಣ. ನನಗೆ ಲೇಪಿಸುವುದಕ್ಕೆ ಭಸ್ಮವನ್ನು ನೀನು ತಂದು ಕೊಡಬೇಕು. ಅಷ್ಟೇ. ಇದೋ ಹೋರಾಟ. ಎಲ್ಲಿಗೆ? ಎಲ್ಲಿಂದ ತರುವುದು ನೀನು? ಯಾರಿಗೆ ಗೊತ್ತು? ಕೇಳಬೇಕಲ್ಲ. ಹೇಳಬೇಕಲ್ಲ. ಭೂಲೋಕದಿಂದ. ಭೂಲೋಕದಿಂದ ಯಾರ ಭಸ್ಮವಾಗುವುದಿಲ್ಲ. ಯಾರದ್ದು ಒಂದು ನನ್ನ ಭಕ್ತರ ಚಿತಾಭಸ್ಮವೇ ಆಗಬೇಕು. ಅದು ಕೂಡ ಆಗಷ್ಟೇ ಸುಟ್ಟದ್ದು. ನಿನ್ನ ಭಕ್ತರಂತ ಗೊತ್ತಾಗುದು ಹಾಗೆ? ನೀನು ಹುಡುಕಿಕೊಂಡು ಹೋಗಬೇಕು. ಅದುವೇ ಅಲ್ಲ ನಿನಗೆ ಕೆಲಸ. ಆದೀತು. ಹಾಗಾದರೆ ತಡವಿಲ್ಲ, ನಿನಗೆ ಭಸ್ಮ ತರುವುದಕ್ಕೆ ಹೋರಾಟ. ನಿಲ್ಲು ನಿಲ್ಲು. ನೋಡಿದ್ಯಾ, ಸ್ವಲ್ಪ ಅಮ್ಮನ ಕೆಲಸ ಕೊಡಿಸುವಾಗ ಅವಳ ಹತ್ರ ಕೇಳದೆ ಕೊಟ್ರೆ ಅವನಿಗೆ ಕೋಪ ಬಂತು ನೋಡು. ಹಾಗೆಲ್ಲ. ಹೋಗ್ಬೇಡ.
ಅಧಿಕೃತವಾಗಿ ಅವಳೇ ಈ ನಿನಗೆ ಹರಿವಾಣ ಹಸ್ತಾಂತರ. ಇನ್ನು ನಿನ್ನ ಅಮ್ಮನ ಹರಿವಾಣ ಇನ್ನು ನನಗೆ ಇದು ಹಾ. ಭಸ್ಮಕ್ಕೆ ಹಾ. ಇದು ಹೊರಕ್ಕೆ ಭೂತಳಕ್ಕೆ ಕೊಡು, ಎಲ್ಲಿದ್ದು? ಮೆಲ್ಲಪ್ಪ ಹಾ. ಮೆಲ್ಲ ಮೆಲ್ಲ ಹೆದರಬೇಡ. ನನ್ನದೇ ಕಷ್ಟದಲ್ಲಿ ಏನು ಹೆದರಬೇಡ. ಇದು ಸ್ವಲ್ಪ ಅಪ್ಪ ಹಾ. ನಿನಗೆ ಏನೇನೋ ಮಾಡುವುದಕ್ಕಾಗುತ್ತದೆ ಈ ಭಸ್ಮ ಸ್ವಲ್ಪ ಈ ಸಲ ಭಾರ ಮಾಡಬೇಕಪ್ಪ ಅದು ಹಾರ್ತದೆ ಅಂತ ನಾನು ನೀನು ಎಷ್ಟು ತಂದಿದ್ದಿ ಅದು ನಮಗೆ ಸಾಕು. ಇದೆಂತದ್ದು ಅದು ಶುದ್ಧೋದಕ. ಓಹೋ ನೀರಲ್ವಾ ಶುದ್ಧ. ನೀರು ಹಾಕಬೇಕಾ ನೀರು ಹಾಕಿಯೇ ಹಾಕಬೇಕಾ ಶುದ್ಧೋದಕ. ಮೊದಲ ಐಠಣೆಗೆ ಇದು ಹಾಗೆ ಹಾಕಿದಂತೆ. ಹಚ್ಚುವುದು. ಹೌದು ನೋಡು ಮತ್ತೆ ನೀರು ಹಾಕದೆ ಹಾಕಿದ್ರೆ ಇವನಿಗೇನು ಅವಸರ ಹೋಗುವ ಕಾಲಕ್ಕೆ ಬಂದ ಬುದ್ಧಿ ಅಂತ ಹೇಳ್ತಾರೆ. ಅಲ್ಲ, ಏನು ಏನೇನೋ ಮಾತನಾಡಬೇಡ. ಅದಕ್ಕೆ ಅರ್ಥವೆಲ್ಲ ಬೇರೆ ಬೇರೆ ಆಗ್ತದೆ. ಹೌದಾ ಇದು ಹಾಕುದಾ ಹಾ. ಪೂಸು ಪೂಸಪ್ಪ ಹಚ್ಚುವುದು. ಪೂಸು ಪೂಸು ಹಚ್ಚುವುದು. ನೀನು ಪೂಸು ನೀನು ಪೂಸು ಆ, ಕೈಗೆ ಆ, ಆಹಾಹಾ. ಓಹೋ ಏನು ಚಂದಪ್ಪ ಏನು ಚಂದಪ್ಪ ಏನು ಚಂದ ಇವತ್ತಿಗೊಂದು ನಮ್ಮದು ಕೆಲಸ ಆಯ್ತು ಇನ್ನು ಯಾವಾಗ ಬರ್ತದೆ ಅಂತ ಕಾಯ್ ಈಗ ಕೆಲಸ ಆಯ್ತಂತ ಯಾರು ಹೇಳಿದ್ದು? ಭಸ್ಮ ತಂದೆ ಅಲ್ಲ ಇನ್ನೇನು ಕೆಲಸ ಇನ್ನೇನಿದ್ರು ಒಂದು ಹೊತ್ತಿಗೆ ಆಯ್ತು. ತ್ರಿಸಂಧೆಯಲ್ಲೂ ನಾನು ಭಸ್ಮ ಧರಿಸುತ್ತೇನೆ. ಬೆಳಿಗ್ಗಿನ ಹೊತ್ತಿಗೆ ತಂದೆ. ಇದು ಬೆಳಿಗ್ಗೆಗ ಹೌದು, ಇನ್ನು ಮಧ್ಯಾಹ್ನಕ್ಕೆ ಆಗಬೇಕು, ಸಂಜೆಗೆ ಆಗಬೇಕು. ಅಪ್ಪ ಏನು? ನಾನು ದಣಿದಿದ್ದೇನೆ ಅಪ್ಪ ಹ. ಈ ಸಲ ಇನ್ನು ಇವತ್ತಿಗೆ 2 ಸಲ ಅಮ್ಮ ಮಾಡಿ ಹಾಗೆ ಆಗುವುದಿಲ್ಲ. ಒಂದು ಸಲ ಒಬ್ಬರಿಗೆ ಕೆಲಸ ಅಂತ ಕೊಟ್ಟರೆ ಅವರೇ ಮಾಡಬೇಕು. ಅದು ಇಲ್ಲಿಯ ರೂಢಿ. ಬೇಕಾ ಅಧಿಕ ಪ್ರಸಂಗ ಹ? ಕೆಲಸ ಇಲ್ಲದೆ ಗಟ್ಟಿ ತುಂಬಿಸಿಕೊಂಡು ಇರುವುದು ಬಿಟ್ಟು ಏನಾದೇ ಮಾಡಬೇಕಲ್ಲ ಅಲ್ಲ, ನಿನ್ನ ಹೊಟ್ಟೆ ಸ್ವಲ್ಪ ಕರಗಬೇಕಲ್ಲ ಈ ಸಲ. ಅದಕ್ಕೆ ಇದು ಸುಲಭದಲ್ಲಿ ಕರಗುವುದಾದ್ರೆ ಇಷ್ಟರಲ್ಲಿ ಕರಗಬೇಕಿತ್ತು ಅದಿದು ಹೊರಟೆ ಹೊರಟೆ ಮಧ್ಯಾಹ್ನಕ್ಕೆ ಸ್ವಾಮಿ, ನೋಡಿದೆಯ ನನ್ನ ಮಗ ಎಷ್ಟು ಸುಗುಣನಾಗಿದ್ದಾನೆ. ಲೋಕದ ಎಲ್ಲಾ ತಂದೆ ತಾಯಿಯರು ಹೀಗೆ. ಹ. ಮಕ್ಕಳು ಒಳ್ಳೆಯವರಾದರೆ ನನ್ನ ಮಗ ನನ್ನ ಮಗಳು ಎಂಬ ಹೆಮ್ಮೆ ತಂದೆ ತಾಯಿಗೆ. ಆದರೆ ಎಲ್ಲಾ ಮಕ್ಕಳು ತಂದೆ ತಾಯಿ ಹೆಮ್ಮೆ ಪಡುವಂತೆ ವರ್ತಿಸಿಕೊಳ್ಳಬೇಕಲ್ಲ ಸ್ವಾಮಿ. ಬೇರೆಯವರ ಮಕ್ಕಳ ಬಗ್ಗೆ ನಮಗೇಕೆ ಚಿಂತೆ? ಹಾಗಲ್ಲ ಸ್ವಾಮಿ. ಹ್ಮ್. ಇಂದು ಬೀದಿಯ ಮಾರಿ ನಾಳೆ ನಮ್ಮ ಮನೆಗೂ ಇಣುಕಬಹುದು ಎಂಬ ಎಚ್ಚರಿಕೆ ಬೇಕಲ್ಲವೇ? ಆ ಕಾಲದಲ್ಲಿ ಏನಾದರೂ ಯೋಚಿಸೋಣ. ಹೀಗೆ ಬಾ, ವಿಶ್ರಾಂತಿಯನ್ನು ಪಡೆಯೋಣ. ಆಗಲಿ. ಒಂದು ದಿವಸ ಪತಿವೃಂದದ ರತಿ ಕ್ರೀಡೆಯಂದ ಕಾಣುತ್ತ ಪಕ್ಷಿಯ ರತಿ ಕ್ರೀಡೆಯಂದ ಕಾಣುತ್ತ ಮನದೇ ಭಸ್ಮ
ಹೋಗಿ ಭೂತಳಕ್ಕಿಳಿದು ಬಂದಿ. ನಿತ್ಯದ ವ್ಯವಹಾರ ಇದು, ಹುಟ್ಟಿದಾಗಿಂದ ನಡೆದುಕೊಂಡು ಬರುತ್ತಿದೆ. ಆದರೆ ಹಿಂದೇಕೋ ಹೊಸ ಬರಿ, ಆಶ್ಚರ್ಯ, ಒಂದು ರೀತಿಯ ಬದಲಾವಣೆ ನನ್ನಲ್ಲಿಯೇ ಎನ್ನುವುದಾಗಿ ನಾನು ತರ್ಕಿಸಿ ಪ್ರಶ್ನಿಸಿ ಸುತ್ತಲೂ ಕಣ್ಣು ಹಾಯಿಸಿದೆ. ಇಲ್ಲಪ್ಪ, ಸುತ್ತಲೂ ಇರುವ ಪ್ರಕೃತಿಯಲ್ಲಿಯೂ ಬದಲಾವಣೆ. ಒಣಗಿ ನಿಂತಹ ಮರಗಿಡಗಳೆಲ್ಲ ಚಿಗುರಿ ನಿಂತಿವೆ. ಕೆಂಪು ಹಸಿರು ಮಿಶ್ರಿತ ವರ್ಣದಿಂದ ಶೋಭಿಸುತ್ತಿದೆ. ನನ್ನಲ್ಲಿಯೂ ಏನೋ ಬಣ್ಣ ಬಣ್ಣದ ಕನಸುಗಳನ್ನು ಮೂಡಿಸುತ್ತಿದೆ. ಅದು ಆ ಮರದ ಚಿಗುರೆಲೆಗಳನ್ನು ತಿನ್ನುತ್ತಿರುವಂತಹ ಹಕ್ಕಿಯೊಂದು ಕುಹೂ ಕುಹೂ ಎನ್ನುವುದಾಗಿ ಕೂಗುತ್ತಿದೆ. ಕೂಗಲ್ಲ, ಅದು ಹೇಳ್ತಾರೆ, ಅದು ಕೋಗಿಲೆ, ಅದು ಪೂಜನ. ಆ ಕೂಗಿಗೆ ಪೂಜನಕ್ಕೆ ಆಕರ್ಷಿಸಲ್ಪಟ್ಟು ಮತ್ತೊಂದು ಕೋಗಿಲೆ ಬಂದು ಒಂದಕ್ಕೊಂದು ಆ ಕೊಕ್ಕಿಗೆ ಕೊಕ್ಕನ್ನು ಮಸೆದು ರೆಕ್ಕೆಗೆ ರೆಕ್ಕೆಯನ್ನು ಬೆಸೆದು ಕಿತ್ತತ್ತಿದ್ವ. ಬರೀ ಹಕ್ಕೆಗಳು ಮಾತ್ರವಲ್ಲ, ಇಲ್ಲಿ ನೋಡಿದ ಪ್ರಾಣಿ ಸಂಚಯವು ಒಂದಕ್ಕೊಂದು ಎರಕವಾಗಿ ವಿಹರಿಸುತ್ತಿದೆ. ಅಲ್ಲಿ ನೋಡಿ, ಅದು ಜಿಂಕೆ. ಒಂದಕ್ಕೆ ಕೋಡುಂಟು, ಮತ್ತೊಂದಕ್ಕೆ ಕೋಡಿಲ್ಲ. ಹಾಗಾದರೆ ಒಂದು ಗಂಡು ಮತ್ತೊಂದು ಹೆಣ್ಣು. ಇಲ್ಲಿ ನವಿಲು, ಒಂದಕ್ಕೆ ದಷ್ಟಪುಷ್ಟವಾಗಿರುವಂತಹ ಗರಿಗಳು, ಮತ್ತೊಂದಕ್ಕೆ ಗರಿ ಇಲ್ಲದಿದ್ದರೂ ಬಾಲ ಉಂಟು. ಅದೆಂತದ್ದು ಬಾಲ ನೇರ ಮಾಡುವುದು. ಓಹೋ, ಅದರಲ್ಲಿಯೂ ಒಂದು ಗಂಡು ಮತ್ತೊಂದು ಹೆಣ್ಣು. ಒಂದುಂಟು, ಈ ವಿಶೇಷ ಇರುವುದೆಲ್ಲ ಗಂಡು. ಅಲ್ಲಿ ಕೋಡಿರುವುದು ಗಂಡು, ಗಂಡಿಗೆ ಕೋಡುಂಟು. ಇಲ್ಲಿ ಗರಿಗಳಿರುವುದು ಗಂಡು. ಸತ್ಯ ಹೇಳಬೇಕಾ, ಸೌಂದರ್ಯ ಇರುವುದೇ ಗಂಡಿನಲ್ಲಿ. ಪ್ರಕೃತಿಯನ್ನು ನೋಡಿದ್ರೆ ಗೊತ್ತಾಗುತ್ತದೆ ಅಂತ. ಇಲ್ಲಿ ನೋಡಿದ್ರ ಹಾವುಗಳು ಒಂದಕ್ಕೊಂದು ಬೆಸೆದು ಜಗಳವ. ಇದು ಅಲ್ಲಪ್ಪ, ಅಲ್ಲ, ಇದು ಜಗಳವಲ್ಲ, ಇದು ಪ್ರಣಯದಾನ. ಓಹೋ, ಆಯ್ತು, ಗೊತ್ತಾಯ್ತು. ಇದು ವಸಂತ ಕಾಲ. ಗಂಡು ಹೆಣ್ಣು ಪ್ರತಿಯೊಂದು ಜೀವಿಗಳಲ್ಲಿಯೂ ಎಲ್ಲವೂ ಒಂದಾಗಿ ವಿಹರಿಸುತ್ತಿದೆ. ಇದನ್ನು ನೋಡುತ್ತಿದ್ದ ಹಾಗೆ ಈ ಮಂಜುಗಿರಿಯಲ್ಲಿ ತಂಪಾದ ಗಾಳಿ ಬೀಸುತ್ತಿದೆ. ಹೌದಾದರೂ ನನ್ನ ಒಳಗಿಂದ ಏನೋ ಬಿಸುಪನ್ನೇರಿಸುತ್ತಿದೆಯಲ್ಲ, ಯಾಕೆ ಹೀಗೆ? ಓಹೋ, ವಸಂತ ಮಾಸ ಬಂದಾಗ ಅವನ ಮಿತ್ರನಾದಂತಹ ಮನ್ಮಥ ಹಾಗೆ ತಿರುಗಾಟಕ್ಕೆ ಮನಸ್ಸು ಮಾಡಿ ಇಳಿತಾನಂತೆ. ಅವನ ಎದುರಿಗೆ ಯಾರಾದರೂ ಸಿಕ್ಕಿದ್ರೆ, ಇವನಿಗೆ ಆಗಲಿಲ್ಲ ಅಂತ ಗೊತ್ತಾದರೆ ಅವನಲ್ಲಿದೆ ಕಪ್ಪಿಲ್ಲು, ಅದಕ್ಕೆ ಜೋಡಿಸುತ್ತಾನೆ ಸುಮಶರ. 5 ಲೆಕ್ಕದ್ದೇ ಇರುವುದು ಅವನಿಗೆ. ಆ 5 ಸುಮಶರಗಳನ್ನು ಎದುರಿದ್ದವನಿಗೆ ಹೊಡೆದರೆ ಕೋಮಲ ಕುಸುಮ ಶರಗಳು ಪ್ರಯೋಗಕ್ಕೊಳಗಾದವ ನೋವಿನಿಂದ ಬಳಲುತ್ತಾನೆ. ಮನ್ಮಥನ ಮಾನಕ್ಕೆ ಗುರಿ ಎನ್ನುವುದು ಈಗ ನನಗರ್ಥವಾಗುತ್ತದೆ. ನನಗೂ ಏನು ಬೇಕು ಬೇಕು ಎನ್ನುವಂತಹ ಅಪೇಕ್ಷೆ, ಕಾಮನೆ ಅಡಿಗಡಿಗೆ ಅತೀತವಾಗುತ್ತಿದೆ. ವಿಚಿತ್ರ, ನಾನು ಇಷ್ಟರವರೆಗೆ ಗಮನಿಸಿದೇ ಇಲ್ಲ. ಜೋಡಿ ಇಲ್ಲಿ ಮಾತ್ರ ಅಲ್ಲ, ನಮ್ಮ ಕೈಲಾಸದಲ್ಲಿಯೂ ಒಂದು ಅಮರ ಜೋಡಿ ಉಂಟು. ಶಿವಪಾರ್ವತಿಯರು ಯಾವಾಗ ನೋಡಿದ್ರು ಮೈಗೆ ಮೈ ಒರೆಸಿಕೊಂಡೇ ಇರುವುದು ಅಂತ ನನ್ನ ಗಮನಕ್ಕೆ ಬಂದದ್ದು. ಭಸ್ಮ ಸಂಚಯಕ್ಕೆ ಬಂದವ ಪ್ರಕೃತಿಯ ಅಂದವನ್ನು ಸವಿಯುತ್ತಾ ಎಷ್ಟು ಹೊತ್ತು ಇದ್ದೆ. ವಿಪರೀತವಾದೀತು. ಅಪ್ಪನಿಗೆ ಗೊತ್ತಾದರೆ ಕೋಪ ಬರ್ತದೆ. ಅಯ್ಯೋ, ಕೋಪ ಬಂದ್ರೆ ಅಪ್ಪ ಮನುಷ್ಯನಲ್ಲ. ಎಂತದ್ದು? ಹೌದು. ಹಾಗಾಗಿ ಅವನ ಕೋಪಕ್ಕೊಳಗಾಗಬಾರದು. ಭಸ್ಮವನ್ನು ಸಂಗ್ರಹಿಸಿಕೊಂಡು ನಡೆಯುತ್ತೇನೆ. ತಂದೆಯ ಕೊಡು. ನೀನು
ಕೊಡದಿದ್ದರೆ ನಾನು ಮತ್ತೆ ಹಚ್ಚುವುದು ಹೇಗೆ ಭಸ್ಮವನ್ನು? ನಾನು ಕೊಡಲಾರೆ. ಮತ್ತೆ ತಂದದ್ದೇ ಯಾಕೆ? ನನಗೆ ಇವತ್ತೊಂದು ಹೊಸ ಆಸೆ ಇನ್ನ ಏನು ಆಸೆ ಇದ್ದರೂ ಮತ್ತೆ ಪೂರೈಸೋಣ. ನನ್ನ ಭಸ್ಮವನ್ನು ಧರಿಸಿ ಆಗಲಿ. ಅದಕ್ಕಿಂತ ಮೊದಲೇ ಇದು ಆಗಬೇಕು. ಏನದು? ಇದು ಅಮ್ಮ, ಓ, ನನ್ನ ಆಸೆಗೆ ನೀನೊಂದು ಸ್ವಲ್ಪ ಸಹಕರಿಸುತ್ತೀಯ? ಏನಾಗಬೇಕು ಹೇಳು. ಅವಳು ಒಪ್ಪುತ್ತಾಳೆ. ನಿನ್ನ ಏನು ಆಸೆ ಇದ್ದರೂ ಹೇಳು. ಒಪ್ತೀಯಾ? ಹೌದು ಮಗನೇ, ಹೇಳು. ಅಪ್ಪ ಅಪ್ಪ, ಅದು ನಾನೇ ನಿನಗೆ ನನ್ನ ಕೈಯಾರೆ ಭಸ್ಮ ಹಚ್ಚಬೇಕು ಅಂತ ಅವನ ಶ್ರೇಯ. ಅದಕ್ಕೇನಂತೆ, ಹಚ್ಚು. ಹಚ್ಚಬೇಕಾ? ನಾನು ಹಚ್ಚಲಿ. ಅದು ಇದು ಅಪ್ಪ ನನಗೆ ಶುದ್ಧದ ಗಮನ.